ವೆಲ್ಕಮ್ ಬ್ಯಾಕ್. ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಯಾಮಿಯಾವನ್ನ ಶಿವಣ್ಣ ತಲುಪಿದ್ದಾರೆ. ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಮ್ಮ ಆರೋಗ್ಯ ಚಿಕಿತ್ಸೆಗಾಗಿ ಸದ್ಯ ಮಿಯಾಮಿಯಾವನ್ನ ತಲುಪಿರುವಂಥದ್ದು. ಈಗಾಗಲೇ ಶಿವಣ್ಣ ಚಿಕಿತ್ಸೆಗೆ ಒಳಗಾಗಲು ವಿದೇಶ ಪ್ರವಾಸವನ್ನು ಮಾಡಿದ್ದಾರೆ. 24ನೇ ತಾರೀಕು ಶಿವಣ್ಣನ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. 24ನೇ ತಾರೀಕು ಶಿವಣ್ಣ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ. ನಾನು ಕೂಡ ಅಲ್ಲಿಗೆ ತೆರಳಿ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಶ್ವದ ಬೆಸ್ಟ್ ಡಾಕ್ಟರ್ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. 1.5 ತಿಂಗಳ ನಂತರ ಚಿಕಿತ್ಸೆ ಆದ್ಮೇಲೆ 1.5 ತಿಂಗಳ ನಂತರ ಶಿವಣ್ಣ ಬರ್ತಾರೆ. ಅಲ್ಲಿವರೆಗೂ ಕೂಡ ಚಿಕಿತ್ಸೆಯನ್ನು ಪಡಿತಾರೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಇಲ್ಲ, ಚೆನ್ನಾಗಿದ್ದಾರೆ. ನೀವೆಲ್ಲರೂ ದಯವಿಟ್ಟು ಅವರಿಗೆ ಆರೋಗ್ಯಕ್ಕೆ ದಯವಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಇಷ್ಟು ಬಿಟ್ಟರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಷ್ಟೇ ಪ್ರಾರ್ಥನೆಯಲ್ಲಿ. ಅಲ್ಲಿಗೆ ಹೋದ್ಮೇಲೆ ಅವ್ರು 1 ತಿಂಗಳು ಇರ್ತಾರೆ, ನಾನು 10 ದಿವಸ ಇರ್ತೀನಿ. ಅವ್ರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಭೀಮಣ್ಣವ್ರು ಹೋಗ್ತಾರೆ. ಭೀಮಣ್ಣವ್ರು ಸ್ವಲ್ಪ ದಿವಸ ಇರ್ತಾರೆ. ಮತ್ತು ಆಮೇಲೆ ಮತ್ತೇನಾದ್ರು ನೀನು ಬಾ ಅಂದರೆ ಹೋಗ್ತೀನಿ. ಅವರು ಚೆನ್ನಾಗಾಗಿ ಬರಬೇಕು ಕಂಪ್ಲೀಟ್ಲಿ, ಅದಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ಇಲ್ಲ, ಚೆನ್ನಾಗಿದ್ದಾರೆ. ನೀವೆಲ್ಲರೂ ದಯವಿಟ್ಟು ಅವರಿಗೆ ಆರೋಗ್ಯಕ್ಕೆ ದಯವಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಇಷ್ಟು ಬಿಟ್ಟರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಷ್ಟೇ ಪ್ರಾರ್ಥನೆಯಲ್ಲಿ. ಅಲ್ಲಿಗೆ ಹೋದ್ಮೇಲೆ ಅವ್ರು 1 ತಿಂಗಳು ಇರ್ತಾರೆ, ನಾನು 10 ದಿವಸ ಇರ್ತೀನಿ. ಅವ್ರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಭೀಮಣ್ಣವ್ರು ಹೋಗ್ತಾರೆ. ಭೀಮಣ್ಣವ್ರು ಸ್ವಲ್ಪ ದಿವಸ ಇರ್ತಾರೆ. ಮತ್ತು ಆಮೇಲೆ ಮತ್ತೇನಾದ್ರು ನೀನು ಬಾ ಅಂದರೆ ಹೋಗ್ತೀನಿ. ಅವರು ಚೆನ್ನಾಗಾಗಿ ಬರಬೇಕು ಕಂಪ್ಲೀಟ್ಲಿ, ಅದಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ಇಲ್ಲ, ಚೆನ್ನಾಗಿದ್ದಾರೆ. ನೀವೆಲ್ಲರೂ ದಯವಿಟ್ಟು ಅವರಿಗೆ ಆರೋಗ್ಯಕ್ಕೆ ದಯವಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಇಷ್ಟು ಬಿಟ್ಟರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಷ್ಟೇ ಪ್ರಾರ್ಥನೆಯಲ್ಲಿ. ಅಲ್ಲಿಗೆ ಹೋದ್ಮೇಲೆ ಅವ್ರು 1 ತಿಂಗಳು ಇರ್ತಾರೆ, ನಾನು 10 ದಿವಸ ಇರ್ತೀನಿ. ಅವ್ರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಭೀಮಣ್ಣವ್ರು ಹೋಗ್ತಾರೆ. ಭೀಮಣ್ಣವ್ರು ಸ್ವಲ್ಪ ದಿವಸ ಇರ್ತಾರೆ. ಮತ್ತು ಆಮೇಲೆ ಮತ್ತೇನಾದ್ರು ನೀನು ಬಾ ಅಂದರೆ ಹೋಗ್ತೀನಿ. ಅವರು ಚೆನ್ನಾಗಾಗಿ ಬರಬೇಕು ಕಂಪ್ಲೀಟ್ಲಿ, ಅದಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ಇಲ್ಲ, ಚೆನ್ನಾಗಿದ್ದಾರೆ. ನೀವೆಲ್ಲರೂ ದಯವಿಟ್ಟು ಅವರಿಗೆ ಆರೋಗ್ಯಕ್ಕೆ ದಯವಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಇಷ್ಟು ಬಿಟ್ಟರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಷ್ಟೇ ಪ್ರಾರ್ಥನೆಯಲ್ಲಿ. ಅವ್ರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಭೀಮಣ್ಣವ್ರು ಹೋಗ್ತಾರೆ. ಭೀಮಣ್ಣವ್ರು ಸ್ವಲ್ಪ ದಿವಸ ಇರ್ತಾರೆ. ಮತ್ತು ಆಮೇಲೆ ಮತ್ತೇನಾದ್ರು ನೀನು ಬಾ ಅಂದರೆ ಹೋಗ್ತೀನಿ. ಅವರು ಚೆನ್ನಾಗಾಗಿ ಬರಬೇಕು ಕಂಪ್ಲೀಟ್ಲಿ. ಮೊನ್ನೆ ತಾನೇ ನಟ ಶಿವರಾಜ್ ಕುಮಾರ್ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ತಿಳಿದು ಸ್ಯಾಂಡಲ್ವುಡ್ನ ಅಪಾರ ಅಭಿಮಾನಿ ಬಳಗ ಅವರನ್ನು ಭೇಟಿಯಾಗಿತ್ತು, ಅವರಿಗೆ ಶುಭ ಹಾರೈಸಿತ್ತು. ಶಿವಣ್ಣ ಬೆಂಗಳೂರಿನಿಂದ ತೆರಳುವಂಥ ಮುಂಚಿತದ ದಿನ, ಅದಕ್ಕಿಂತ 1 ದಿನ ಮುಂಚೆ ಸ್ಯಾಂಡಲ್ವುಡ್ನವರ ಎಲ್ಲ ಸ್ನೇಹಿತ ಬಳಗದವರು, ಅವರ ಅಭಿಮಾನಿ ಬಳಗದವರು ಭೇಟಿಯಾಗಿ ನಿಮಗೆ ದೇವರು ಚೆನ್ನಾಗಿ ಆರೋಗ್ಯವನ್ನು ಮತ್ತಷ್ಟು ಹೆಚ್ಚಿಸಿ ಕಳಿಸ್ಕೊಡ್ಲಿ ಅಂಥೇಳಿ ಎಲ್ಲರೂ ಕೂಡ ಶುಭ ಹಾರೈಸಿದರು. ಶಸ್ತ್ರಚಿಕಿತ್ಸೆಗೆ ಹೋಗ್ತಾ ಇರುವಂಥ ಶಿವಣ್ಣನಿಗೆ ಅಭಿಮಾನಿಗಳ ಏನು ಬೀಳ್ಕೊಡುಗೆ ಸಿಕ್ಕಿತ್ತು. ಸದ್ಯ ಈಗ ಅವರ ಚಿಕಿತ್ಸೆಯನ್ನು ನಡೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಾಮೈದ ಮಧು ಬಂಗಾರಪ್ಪನವರು ಮಾತಾಡಿದ್ದಾರೆ. ಅವರ ಚಿಕಿತ್ಸೆಗೆ ಉತ್ತಮವಾಗಿ ಸ್ಪಂದಿಸಲಿ ಅಂತ ಹೇಳಿ ಬೇಡ್ಕೊಳ್ಳಿ ದೇವರಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಕೂಡ ಒಂದು 10 ದಿನಗಳ ಕಾಲ ಅವರ ಶಸ್ತ್ರಚಿಕಿತ್ಸೆ ನಡೆಯುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ಇರ್ತೀನಿ. 10 ದಿನ ನಾನು ಅವ್ರಿಗೆ ಅಲ್ಲಿ ಆರೈಕೆ ಮಾಡ್ತೀನಿ. ಹೋಗಿ ಆಪರೇಷನ್ ನಡೆಯುವಂಥ ಟೈಮಲ್ಲಿ ವಿಶ್ವದಲ್ಲೇ ದಿ ಬೆಸ್ಟ್ ಡಾಕ್ಟರ್ ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಏನು ವರಿ ಆಗುವ ಅವಶ್ಯಕತೆ ಇಲ್ಲ. ಶಿವಣ್ಣ ಬಹಳ
ಹುಷಾರಾಗಿ ಮತ್ತೆ ಬರ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಕ್ಯಾಮ್ ಬರ್ತೇನೆ. ಇವನೇ ಮಧು ಬಂಗಾರಪ್ಪ ಸಿಟಿ ರವಿ ಬಗ್ಗೆ ಮಾತಾಡಿದಾನೆ.